ಅರಸೇಶ್ವರಿ ಸಮುದಾಯ ಭವನ ಲೋಕಾರ್ಪಣೆಗೆ ಸಿದ್ಧ. 50 ಲಕ್ಷ ವೆಚ್ಚದಲ್ಲಿ ನಿರ್ಮಾಣವಾದ ಬಡವರ ಸಮುದಾಯ ಭವನ ಬಿಎನ್ಕೆ ಕುಟುಂಬದಿಂದ ಲೋಕಾರ್ಪಣೆ. ತಾಯಿಯ ಆಸೆಯಂತೆ ಗ್ರಾಮ ದೇವಿಯ ಸಾನ್ನಿಧ್ಯದಲ್ಲಿ ಶಾಶ್ವತ ಸೇವೆ ಮಾಡಿದ ಪುತ್ರ. ಹೋಬಳಿಗೊಂದು ಗಾರ್ಮೆಂಟ್ಸ್ ಆರಂಭಿಸಿ ಬಡವರಿಗೆ ಉದ್ಯೋಗ ನೀಡುವ ಭರವಸೆ ನೀಡಿದ ಜನನಾಯಕ ಬಿಎನ್ ಕೃಷ್ಣಮೂರ್ತಿ. ಕೊರಟಗೆರೆ ತಾಲೂಕಿನ ಮವತೂರು ಗ್ರಾಮದ ಹೊರ ವಲಯದಲ್ಲಿರುವ ಅರಸೇಶ್ವರಿ ಮಾತುರಮ್ಮ ದೇವಸ್ಥಾನದ ಸಾನ್ನಿಧ್ಯದಲ್ಲಿ ಇದೀಗ ಭವ್ಯ ಸಮುದಾಯ ಭವನ ನಿರ್ಮಾಣಗೊಂಡಿದ್ದು ಲೋಕಾರ್ಪಣೆಗೆ ಸಜ್ಜಾಗಿದೆ. ಮವತೂರು ಕೆರೆಯ ಹಿಂಭಾಗದಲ್ಲಿ ನೆಲೆಸಿರುವ ಈ ದೇವಾಲಯದಲ್ಲಿ ಪ್ರತಿ ವರ್ಷವೂ ವಿಜೃಂಭಣೆಯಿಂದ ಜಾತ್ರಾ ಮಹೋತ್ಸವ ನಡೀತಾ ಇದ್ದು ಸುಮಾರು 38ಕ್ಕೂ ಹೆಚ್ಚು ಹಳ್ಳಿಗಳ ಭಕ್ತರು ಇಲ್ಲಿ ಸೇರಿ ವಿಶೇಷ ಪೂಜೆಯನ್ನ ಸಲ್ಲಿಸುತ್ತಾರೆ. ಆದರೆ ಇಲ್ಲಿಗೆ ಆಗಮಿಸುವ ಭಕ್ತರು ಹಾಗೂ ಗ್ರಾಮಸ್ಥರಿಗೆ ಯಾವುದೇ ಶುಭ ಕಾರ್ಯಗಳನ್ನು ನಡೆಸಲು ಸಮುದಾಯ ಭವನದ ಕೊರತೆ ಬಹಳ ವರ್ಷಗಳಿಂದ ಕಾಡ್ತಾ ಇತ್ತು. ಈ ಹಿನ್ನೆಲೆಯಲ್ಲಿ ಜನನಾಯಕ ಪಿಎನ್ ಕೃಷ್ಣಮೂರ್ತಿ ಅವರು ತಮ್ಮ ತಾಯಿಯ ಆಸೆಯಂತೆ ಸುಮಾರು 50 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಸಮುದಾಯ ಭವನವನ್ನು ನಿರ್ಮಿಸಿ ಬಡ ಜನರಿಗೆ ಅನುಕೂಲವನ್ನ ಮಾಡಿಕೊಟ್ಟಿದ್ದಾರೆ. ಇನ್ನು ಈ ಕುರಿತು ಮಾತನಾಡಿದ ಪಿಎನ್ ಕೃಷ್ಣಮೂರ್ತಿ ಅವರು, ನಮ್ಮ ತಂದೆ ತಾಯಿ ಕಾಲದಿಂದಲೂ ಈ ತಾಯಿಯ ಸೇವೆ ಮಾಡ್ತಾ ಬಂದಿದ್ದೇವೆ. ನಮ್ಮ ತಾಯಿಯವರು ಬಡವರಿಗೆ ಶಾಶ್ವತವಾಗಿ ಉಪಯೋಗವಾಗುವ ಕೆಲಸ ಮಾಡಬೇಕೆಂದು ಹೇಳಿದ್ರು. ಅವರ ಆಶಯದಂತೆ ಈ ಸಮುದಾಯ ಭವನವನ್ನ ನಿರ್ಮಿಸಲಾಗಿದೆ. ಮುಂದಿನ ದಿನಗಳಲ್ಲಿ ಈ ಭಾಗದ ಬಡ ಜನರ ಶುಭ ಕಾರ್ಯಗಳಿಗೆ ಇದು ತುಂಬಾ ಉಪಯೋಗವಾಗಲಿದೆ. ಜೊತೆಗೆ ಹೋಬಳಿಯ ಮಟ್ಟದಲ್ಲಿ ಗಾರ್ಮೆಂಟ್ಸ್ ಅನ್ನ ಆರಂಭಿಸಿ ಬಡ ಯುವಕ ಯುವತಿಯರಿಗೆ ಉದ್ಯೋಗಾವಕಾಶವನ್ನ ಕಲ್ಪಿಸುವ ಉದ್ದೇಶವೂ ಇದೆ ಎಂದು ತಿಳಿಸಿದ್ರು. ನಮಸ್ಕಾರ. ಇವತ್ತು ಮಾತೂರಿನ ನಮ್ಮ ಆತ್ಮೀಯರು ಸ್ನೇಹಿತರು ಆಗಿರ್ತಕ್ಕಂಥ ಮಂಜಣ್ಣವರು ಇವತ್ತು ನಮ್ಮ ಜೊತೆ ಇಲ್ಲಿ ನಮ್ಮ ಅರಸೇಶ್ವರಿ ದೇವಸ್ಥಾನ ನಾವೆಲ್ಲ ಸೇರಿದ್ವಿ. ಹಾಗೆ ನಮ್ಮ ಮುಖಂಡರು ಆಗಿರ್ತಕ್ಕಂಥ ಆಕಾಶ್ ಅವರು ಮತ್ತು ಈ ಭಾಗದ ನಮ್ಮ ಹಿರಿಯರಾಗಿರ್ತಕ್ಕಂಥ ರಂಗಸ್ವಾಮಿಯವರು ಮತ್ತು ಅಕ್ಕಪಕ್ಕದ ಎಲ್ಲ ಗ್ರಾಮಸ್ಥರು ಇದ್ದಾರೆ. ಇವತ್ತು ನಮ್ಮ ಮಾತುರಮ್ಮ ಅರಸೇಶ್ವರಿ ದೇವಸ್ಥಾನದ ದೇವರ ಜಾತ್ರೆ ನಡೀತಾ ಇದೆ. ಹಾಗೆ 3 ದಿವಸದಿಂದ ಸ್ಟಾರ್ಟ್ ಆಗಿದೆ. ಇದು ಮಂಗಳವಾರ ಭಾಳ ದೊಡ್ಡ ಮಟ್ಟದಲ್ಲಿ ಜಾತ್ರೆ ಆಗುತ್ತೆ. ಆಮೇಲೆ ಗುರುವಾರ ಕೊಂಡ ಆಗ್ತಕ್ಕಂಥ ಕೆಲಸವನ್ನು ಆಗ್ತದೆ. ಇದು 7-8 ದಿವಸಗಳ ಕಾರ್ಯಕ್ರಮ ಇದು. ಈ ಸಂದರ್ಭದಲ್ಲಿ ನಮ್ಮ ತಾಯಿಯವರು ಶ್ರೀಮತಿ ಹನುಮಕ್ಕವರು, ನಮ್ಮ ತಾಯಿಯವ್ರದ್ದು ಒಂದು ಆಸೆ ಇತ್ತು. ನಮ್ಮ ಈ ದೇವಸ್ಥಾನ ಹತ್ರ ಒಂದು ಸಮುದಾಯ ಭವನ ಕಟ್ಕೊಡ್ಬೇಕು ಅಂತೇಳಿ ಅವ್ರ ಆಸೆ ಇತ್ತು. ಅವರಿಗೆ ನಂಬಿಕೆನೂ ಇತ್ತು, ನನ್ನ ಮಗ ಕೃಷ್ಣಮೂರ್ತಿ ಕಟ್ತಾನೆ ಅಂತೇಳಿ ನಂಬಿಕೆನೂ ಇತ್ತು ಅವ್ರಿಗೆ. ಮತ್ತು ನಾವು ನಮ್ಮ ಶ್ರೀಮತಿಯವರು ಕೂತ್ಕೊಂಡು ಮಾತಾಡಿ ಇಲ್ಲಿ ನಮ್ಮ ತಾಯಿಯವ್ರ ಆಸೆ ಈಡೇರಿಸಬೇಕು ಅಂತೇಳಿ ಇಲ್ಲೊಂದು ಸಣ್ಣದಾಗಿ ನಾವು ಇವ್ರನ್ನ ನಮ್ಮ ವೆಂಕಟಪ್ಪನವ್ರನ್ನ ನಮ್ಮ ಮಂಜಣ್ಣವ್ರನ್ನೆಲ್ಲ ಮಾತಾಡಿಸಿ ಮತ್ತು ಇವ್ರನ್ನ ಪ್ರಮುಖರೆಲ್ಲ ಮಾತಾಡಿಸಿ ಸಮುದಾಯ ಭವನ ಕಟ್ಟಬೇಕು ಅಂತೇಳಿ ಸ್ಟಾರ್ಟ್ ಮಾಡಿದ್ರು. ಇವತ್ತು ಮುಗಿತಾ ಅಂಥದ್ದು ಬಂದಿದೆ. ಇದು ಒಂದು ಬಡವರಿಗೆ ಮಾಡೋದು, ಶ್ರೀಮಂತರು ಮಾಡ್ಬೋದು. ಇಲ್ಲಿ ಏನು ನಾಮಕರಣ, ಮದುವೆ, ಈ ಥರದ ಎಲ್ಲ ಕಾರ್ಯಕ್ರಮಗಳು ಇಲ್ಲಿ ಶುಭ ಕಾರ್ಯಗಳು ಇಲ್ಲಿ ಮಾಡ್ಬೋದು. ಇದನ್ನು ಇನ್ನು 1 ತಿಂಗಳೊಳಗಡೆ ನಾವು ಇದನ್ನು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಿಕೊಡ್ತೀವಿ. ಇವ್ರನ್ನವ್ರು ಯಾರೋ ಜವಾಬ್ದಾರಿ ತೊಗೊಂಡು ಅದನ್ನು ಮುಂದುವರ್ಸ್ಕೊಂಡು ಹೋಗ್ಬೇಕು. ಈ ಭಾಗದಲ್ಲಿ ಏನು ಕಡು ಬಡವರು ಇರ್ತಾರಲ್ಲ ಅವ್ರು ಬಂದು ಮಾಡ್ಕೊಂಡು ಹೋಗ್ಬೋದು. ಏನು ಕ್ಲೀನಿಂಗ್ ಚಾರ್ಜು ಮತ್ತು ಇದು ಕೊಟ್ಕೊಂಡು ಅವ್ರನ್ನ ಮಾಡ್ಕೊಂಡು ಹೋಗ್ಬೋದು. ನನಗೆ ಸಂತೋಷ ಆಗ್ತಾಯಿದೆ. ನಮ್ಮ ತಾಯಿ ಹೇಳಿದ ನಾವು ನೆರವೇರಿಸ್ತಾ ಇದ್ದೀವಿ ಅಂತೇಳಿ ನನಗೆ ಸಂತೋಷ ಆಗ್ತಾಯಿದೆ. ಅದೇ ರೀತಿ ನಮ್ಮ ಮಿಸಸ್ಸು ಅಷ್ಟೇ, ನಾವು ಎಷ್ಟು ಭಾನುವಾರ ಬಂದಿದ್ದೀವಿ ಅದು ಕಡ್ದಾಗಿಂದ ಅಷ್ಟು ಭಾನುವಾರ ಬಂದಿದ್ದೀವಿ. ಇಲ್ಲಿ ಗಿರೀಶ ಮತ್ತು ದೇವರಾಜ್ ಅವರೆಲ್ಲ ಇದ್ದರು. ಆ ಟೈಮಲ್ಲಿ ನಾವೆಲ್ಲ ಬಂದು ಅವರೆಲ್ಲ ಪಾಪ ಮನೆಗೆ ಇದಕ್ಕೆ ಸಮುದಾಯ ಭವನಕ್ಕೆ ಒಂದೊಂದು ಇಟ್ಟಿಗೆ ಇಟ್ಟು ಅವರು ಪೂಜೆ ಇದನ್ನು ನೀರು ಬಿಟ್ಟಿದ್ದಾರೆ. ಮತ್ತು ಕೆಲವರಿಗೆ ಊರಿನವರು ಯುವಕರು ಅವರು ಸಹ ಈ ದೇವಸ್ಥಾನಕ್ಕೆ ಒಂದು ಒತ್ತು ಕೊಟ್ಟು ಇಲ್ಲೆಲ್ಲ ನೀರೆಲ್ಲ ಬಿಟ್ಟು ಕ್ಯೂರಿಂಗೆಲ್ಲ ಮಾಡಿದ್ದಾರೆ. ಮತ್ತು ಅರಸೇಶ್ವರಿ ಎಲ್ರಿಗೂ ಈ ವರ್ಷ ಒಳ್ಳೆಯ ಮಳೆ ಬೆಳೆ ಆಗಿ ಈ ಕೆರೆಯೆಲ್ಲ ತುಂಬಿ ಈ ಭಾಗದ ರೈತಾಪಿ ಜನಗಳಿಗೆ ಒಳ್ಳೆಯದಾಗಲಿ ಅಂತ ಮಾತುಗಳನ್ನ ಹೇಳಿ ಮತ್ತು ಈ ಸಮುದಾಯ ಭವನ ಆದಷ್ಟು ಬೇಗ ಲೋಕಾರ್ಪಣೆ ಮಾಡ್ತೀವಿ. ಎಲ್ಲರೂ ಪಕ್ಷಾತೀತವಾಗಿ ಎಲ್ಲರೂ ಕರೆಸಿ ಈ ಸಮುದಾಯ ಭವನವನ್ನು ಲೋಕಾರ್ಪಣೆ ಮಾಡ್ತೀವಿ. ಇನ್ನು ಇನ್ನೊಂದೆಡೆ ಮವತೂರು ಮಂಜುನಾಥ್ ಮಾತನಾಡಿ, ಇತಿಹಾಸ ಪ್ರಸಿದ್ಧ ಶ್ರೀದೇವಿಯ ಸಾನ್ನಿಧ್ಯಕ್ಕೆ ಅನೇಕ ರಾಜಕಾರಣಿಗಳು ಬಂದಿದ್ದಾರೆ. ಆದರೆ ಯಾರೂ ಕೂಡ ಸಮುದಾಯ ಭವನ ನಿರ್ಮಿಸಲು ಮುಂದಾಗಿರಲಿಲ್ಲ. ಇದೀಗ ಪಿಎನ್ ಕೃಷ್ಣಮೂರ್ತಿ ಅವರು 50 ಲಕ್ಷ ವೆಚ್ಚದಲ್ಲಿ ಸಮುದಾಯ ಭವನವನ್ನ ನಿರ್ಮಿಸಿ ಬಡವರ ಶುಭ ಕಾರ್ಯಗಳಿಗೆ ನೆರವಾಗಿದ್ದಾರೆ. ಅವರಿಗೆ ರಾಜಕೀಯದಲ್ಲಿ ಇನ್ನಷ್ಟು ಬೆಳವಣಿಗೆ ಆಗಲಿ ಎಂದು ದೇವರಲ್ಲಿ ಪ್ರಾರ್ಥಿಸುತ್ತೇವೆ ಎಂದು ಹೇಳಿದ್ದಾರೆ.
ಅರಸೇಶ್ವರಿ ತಾಯಿ ಆಶೀರ್ವಾದದಿಂದ ಏನು ಈ ಭಾಗದ ಆದಿದೇವತೆ ಶಕ್ತಿ ದೇವತೆ ನಾವು ಕರಿತೀವಿ. ಈ ಭಾಗಕ್ಕೆ ಇದೊಂದು ಸಮುದಾಯ ಭವನ ಅವಶ್ಯಕತೆ ಇತ್ತು. ಸುಮಾರು ಎಂತೆಂಥರು ಯಾರ್ಯಾರೋ MLAಗಳಾದರು, ಮಂತ್ರಿಗಳಾದರು ಮತ್ತು ವೀರಪ್ಪ ಮೊಯ್ಲಿಯವರು ಬಂದು ಈ ದೇವಸ್ಥಾನಕ್ಕೆ ಒಂದು ಬಂದು ಹೋಗಿದ್ರು. ವೀರಪ್ಪ ಮೊಯ್ಲಿ ಮುಖ್ಯಮಂತ್ರಿ ಇದ್ದಾಗ ಯಾರೂ ಸಹ ಇಂಥ ಕೆಲಸನ ಈ ಭಾಗದ ಯಾರೂ ರಾಜಕಾರಣಿಗಳು ಮಾಡಿರಲಿಲ್ಲ. ನನ್ನ ಪಕ್ಷಾತೀತವಾಗಿ, ನನ್ನ ವೈಯಕ್ತಿಕವಾಗಿ, ಈ ಊರಿನ ಗ್ರಾಮಸ್ಥನಾಗಿ, ನಾನು ಒಬ್ಬ ಸಾರ್ವಜನಿಕ ವ್ಯಕ್ತಿಯಾಗಿ ಕೃಷ್ಣಮೂರ್ತಿ ಅವ್ರನ್ನ ಅಭಿನಂದಿಸೋಕ್ಕೆ ಇಷ್ಟಪಡ್ತೀನಿ. ಯಾವುದೇ ಒಂದು ಅಪೇಕ್ಷೆ ಇಲ್ಲದೆ ಈ ಭಾಗದ ಬಡವರಿಗೆ ಸಹಕಾರಿಯಾಗಲಿ ಅಂತೇಳಿ ಸುಮಾರು ಒಂದು 50 ಲಕ್ಷ ರೂಪಾಯಿಯಲ್ಲಿ ಅವರು ಒಂದು ಸಮುದಾಯ ಭವನ ಕಟ್ಕೊಡೋರೆ. ನಾವು ಯಾವಾಗಲೂ ಅವರಿಗೆ ನಾವು ಈ ಭಾಗದ ರೈತರು, ಬಡವರು ಎಲ್ಲರೂ ಚಿರಣಿಯಾಗಿರ್ತೀವಿ. ಮತ್ತು ಅವ್ರಿಗೆ ಒಂದು ಕನ್ಸರ್ಟ್ ಇದೆ, ಒಂದು ಕಮಿಟ್ಮೆಂಟ್ ಐತೆ ಅವ್ರಿಗೆ. ನಾನೇನಾದರೂ ಕೆಲಸ ಹಿಡ್ಕೊಂಡ್ರೆ ಅದನ್ನ ಕ್ವಾಲಿಟಿ ಒಳಗೆ ನೀಟಾಗಿ ಮುಗಿಸ್ಕೊಡ್ಬೇಕು ಅನ್ನೋ ಕಮಿಟ್ಮೆಂಟ್ ಐತೆ. ಈ ತಾಲೂಕಿಗೆ ನಾವೇನೋ ಯಾರ್ಯಾರೋ ಈ ತಾಲೂಕಲ್ಲಿ ಹುಟ್ಟವ್ರೆ, ಬೆಳೆದವರೆ, ಹೋಗ್ಯವ್ರೆ. ಈ ತಾಲೂಕಿಗೆ ಅವ್ರಿಗೆ ಅರವೇ ಬರೋ ಸಂಬಂಧ ಅವ್ರು ಜಿಲ್ಲಾ ಪಂಚಾಯತಿ ಮೆಂಬರ್ ಆದ ನಾವಿನ್ನೂ ನಮ್ದು ಅವಾಗ ತಾನೇ ಓಟಿತ್ತು. ನಂದು 2004 ಜಿಲ್ಲಾ ಪಂಚಾಯತಿ ಸ್ಟಾರ್ಟ್ ಆಗಿದೆ. ಅವಾಗ ನಂದವಾಗ ಫಸ್ಟ್ನೇ ಓಟ ನಂದು ಅವಾಗ ಹೋಗಿತ್ತು. ಅವಾಗಲಿಂದ ನಾನು ಅವ್ರು ನೋಡ್ತೀನಿ. ಕಮಿಟ್ಮೆಂಟ್ ವ್ಯಕ್ತಿ ಅವರು. ಅವ್ರ ಬಗ್ಗೆ ಹೇಳ್ಬೇಕು ಅಂದರೆ ಭಾಳ ವಿಚಾರಗಳಿವೆ. ಯಾವಾಗ ಮಾತು ಕೊಟ್ಟು ರೈತರಿಗೆ ನಡ್ಕೊಳ್ಳೋದು, ಆಮೇಲೆ ಈ ಪ್ರತಿ ವರ್ಷ ಇಲ್ಲಿ ಬಂದು ಅವರು ಕುಟುಂಬದವ್ರು ಬಂದು ಹಬ್ಬ ಮಾಡೋದಿಲ್ಲಲ್ಲ ಪಾಪ. ನಾವೇನೋ ಮಾಡ್ತಾರೆ ಅನ್ಕೊಳ್ಳೋವು. ಅವ್ರಿಗೆ ಭಾಳ ಕಮಿಟ್ಮೆಂಟ್ ಐತೆ. ನಾನು ಅವ್ರನ್ನ ಒಬ್ಬ ರಾಜಕಾರಣಿಯಾಗೂ ನೋಡಿದ್ದೀನಿ, ಒಬ್ಬ ಸ್ನೇಹಜೀವಿಯಾಗಿ ನೋಡಿದ್ದೀನಿ, ಒಬ್ಬ ನಮ್ಮ ಕುಟುಂಬ ಸದಸ್ಯರಾಗೂ ನೋಡಿದ್ದೀನಿ ಅವ್ರನ್ನ. ಅವ್ರಿಗೆ ಕುಟುಂಬಕ್ಕೆ ಆಯುಷ್ ಆರೋಗ್ಯ ಐಶ್ವರ್ಯ ಕೊಟ್ಟು ಕಾಪಾಡಲಿ. ಮತ್ತು ನಾವೆಲ್ಲ ಕೂತ್ಕೊಂಡು ಒಂದು ದಿವಸ ಅವ್ರ ಕನಸೈತಲ್ಲಿ ಏನೋ ಒಂದು ದೊಡ್ಡವ್ರನ್ನ ರಾಜಕಾರಣಿಗಳನ್ನ ಇನ್ವೈಟ್ ಮಾಡಿ ಒಂದು 25,000 30,000 ಜನ ಸೇರಿಸಿ ಒಂದು ಕಾರ್ಯಕ್ರಮ ಮಾಡಬೇಕು. ಒಂದು 10-15,000 ಹೆಣ್ಮಕ್ಳಿಗೆ ರೇಷ್ಮೆ ಸೀರೆ ಕೊಡಬೇಕು, ಬಟ್ಟೆ ಕೊಡಬೇಕು. ಒಂದು ಇದು ಶಕ್ತಿ ದೇವತೆ ಅರಸೇಶ್ವರಿ ಅಂದರೆ ಈ ಕೆರೆನ ಏನೇನು ಒದ್ಗಂಡು ಹೇಳೋ ಶಕ್ತಿ ದೇವತೆ ಅಂತ ಈ ಭಾಗದ ನಮ್ಮ ಹಿರಿಯರು ಹೇಳ್ಯಾರ ನಮಗೆ. ಆಮೇಲೆ ಯಾರಾದರೂ ಒಂದು ಕೈ ಮುಕ್ಕೊಂಡ್ರೆ ಮಕ್ಕಳಾಗಿದ್ದವರು ಅಥವಾ ಏನಾದರೂ ಜಮೀನು ಸಮಸ್ಯೆ ಇರೋರು, ಕುಟುಂಬ ಸಮಸ್ಯೆ ಇರೋರನ್ನ ಕೈ ಮುಕ್ಕೊಂಡೋದೆ ಭಾಳ ಅವರ ನಮ್ಮ ಅಕ್ಕವ್ರು ಹೇಳ್ದಂಗೆ, ಕೃಷ್ಣಮೂರ್ತಿ ಶ್ರೀಮತಿ ಹೇಳ್ದಂಗೆ ಅವ್ರ ತಾಯಿ ಸತ್ಯ, ಅದು ಅವ್ರ ಅತ್ತೆಯವ್ರು ಹೇಳಿದ ಸತ್ಯ. ನಂಬಿದ್ರೆ ತಾಯಿ ಕೈ ಬಿಡೋಲ್ಲ. ಈಗ ತುಮಕೂರಿಗೆ ಎತ್ತೇಳಿ ಮಾರಮ್ಮ ಹೆಂಗೋ ನಮ್ಗೆ ಈ ಭಾಗಕ್ಕೆ ಅರಸೇಶ್ವರಿ ತಾಯಿ ಹಂಗೆ ಅಂಥೇಳಿ ನಮಗೆ ಈ ಕೆರೆ ತುಂಬಿದ್ರೆ ಸುಮಾರು ಇಲ್ಲಿಂದ ಒಳನಳ್ಳಿ ಹೋಬಳಿವರೆಗೂ ಜೀವನ ಮಾಡ್ತದೆ. ಹಾಗಾಗಿ ನಾನು ನನ್ನ ವೈಯಕ್ತಿಕವಾಗಿ ಊರಿನ ಪರವಾಗಿ ಅವರಿಗೆ ಅಭಿನಂದನೆಗಳನ್ನ ಸಲ್ಲಿಸೋಕ್ಕೆ ಇಷ್ಟಪಡ್ತೀನಿ. ಇನ್ನೂ ಹತ್ತಾರು ಕೆಲಸಗಳನ್ನ ಇವ್ರು ಮಾಡ್ತಾ ಇರಲಿ, ನಾವು ಅವ್ರ ಜೊತೆಗಿರ್ತೀವಿ. ಮತ್ತು ರಾಜಕೀಯವಾಗಿ ಅವ್ರಿಗೆ ಉತ್ತಮವಾದ ಭವಿಷ್ಯ ಆ ತಾಯಿ ಕರುಣಿಸ್ಲಿ ಅಂತೇಳಿ ನಾನು ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ಎಲ್ಲರೂ ನಾನು ಮಾತು. ಇನ್ನು ಶ್ರೀಮತಿ ಚಂದ್ರಕಲಾ ಕೃಷ್ಣಮೂರ್ತಿ ಮಾತನಾಡಿ, ಪ್ರತಿ ವರ್ಷವೂ ನಮ್ಮ ತೋಟದಲ್ಲಿ ಅರಸೇಶ್ವರಿ ತಾಯಿಯ ಸಮ್ಮುಖದಲ್ಲಿ ಭಕ್ತಿ ಭಾವದಿಂದ ಜಾತ್ರಾ ಮಹೋತ್ಸವನ್ನ ನಡೆಸ್ತಾ ಬಂದಿದ್ದೇವೆ. ನಮ್ಮ ಅತ್ತಿಯವರ ಬಹುದಿನಗಳ ಕನಸಾಗಿದ್ದ ಸಮುದಾಯ ಭವನ ನಿರ್ಮಾಣ ಇಂದು ಸಕಾರಗೊಂಡಿರುವುದು ನಮ್ಮ ಕುಟುಂಬಕ್ಕೆ ಅಪಾರ ಸಂತೋಷವನ್ನ ತಂದಿದೆ. ಈ ಭವನವು ಮುಂದಿನ ದಿನಗಳಲ್ಲಿ ಬಡವರ ಶುಭ ಕಾರ್ಯಗಳಿಗೆ ಆಶ್ರಯವಾಗಲಿದೆ. ಎಲ್ಲರ ಬದುಕಿನಲ್ಲಿ ಸಂತೋಷ ಮತ್ತು ಸೌಹಾರ್ದತೆ ಮೂಡಿಸಲಿ ಎಂಬುದು ನಮ್ಮ ಹಾರೈಕೆ ಎಂದು ತಿಳಿಸಿದ್ದಾರೆ. ನಮಸ್ಕಾರ ಎಲ್ಲರಿಗೂ. ಅರಸೇಶ್ವರಿ ಇದು ನಮ್ಮ ಕುಲದೇವತೆ. ನಮ್ಮ ಅತ್ತೆಯವರು ಅವ್ರ ಮದುವೆಯಾಗಿ ಬಂದಾಗಿಂದನೂ ಮಾಡ್ತಾ ಇದ್ದಾರೆ. ಇದು ನಮ್ಮ ಹೊಲದಲ್ಲೇ ಪೂಜೆ ಮಾಡ್ಕೊಂಡಿದ್ವಿ. ನಮ್ಮ ಅತ್ತೆಯವರು ಶುರು ಮಾಡಿದ್ದದು. ಇಷ್ಟು ದೂರ ಬಂದು ಮಕ್ಕಳನ್ನೆಲ್ಲ ಕಟ್ಕೊಂಡು ಮಾಡ್ಕೊಳಕ್ಕಾಗಲ್ಲ ಅಂತೇಳಿ ನಮ್ಮ ತೋಟದಲ್ಲೇ ಪೂಜೆ ಮಾಡ್ಕೊಂಡಿದ್ವಿ. ಅವ್ರು ಯಾವಾಗಲೂ ಹೇಳೋರು, ಇಲ್ಲಿ ಬಂದು ಮಾಡಬೇಕು, ನಾವು ಇಲ್ಲೊಂದು ಸರಿ ಮಾಡಬೇಕು, ಅಲ್ಲಿ ಅನುಕೂಲಗಳಿಲ್ಲ. ಸೊ ಹಾಗಾಗಿ ಅಲ್ಲೊಂದು ಸಮುದಾಯ ಭವನ ಕಟ್ಟಬೇಕು, ಅಲ್ಲಿ ಅನುಕೂಲ ಆಗಬೇಕು, ನಾವು ಅಲ್ಲೇ ನಿಂತ್ಕೊಂಡು ಪೂಜೆ ಮಾಡಿ ಮತ್ತು ಅಲ್ಲಿರೋ ಜನಕ್ಕೆ ಪ್ರಸಾದ ಕೊಡೋಕ್ಕೆ ಅನುಕೂಲ ಆಗೋಂಗೆ ಏನಾದರೂ ಮಾಡಬೇಕು ಅಂತ ಯಾವಾಗಲೂ ಹೇಳ್ತಾಯಿದ್ರು. ಅದನ್ನ ಇವತ್ತು ನಮ್ಮ ಯಜಮಾನರು ನೆರವೇರಿಸಿದ್ದಾರೆ. ಅವ್ರ ತಾಯಿಗೆ ಕೊಟ್ಟ ಮಾತಂತೆ ಅವ್ರ ತಾಯಿ ಆಸೆನ ನೆರವೇರಿಸಿದ್ದಾರೆ. ಅದು ಖುಷಿ ಆಗ್ತಾಯಿದೆ. ನಾವಿವತ್ತು ನಮ್ಮ ಮಾತೂರು ಜನತೆ ಜೊತೆಯಲ್ಲಿ ಇದನ್ನು ಯಾವತ್ತು ಒಂದು ಮಂತ್ ಆಗುತ್ತೆ ಎಲ್ಲರ ಜೊತೆ ಇದನ್ನು ಸಂತೋಷನ ಹಂಚ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ. ಇನ್ನು ಇದೇ ಸಂದರ್ಭದಲ್ಲಿ ಪಿಎನ್ಕೆ ಅಭಿಮಾನಿ ಬಳಗದ ಯುವಕರು, ಕಾರ್ಯಕರ್ತರು, ಗ್ರಾಮದ ಮುಖಂಡರು ಹಾಗೂ ದೇವಸ್ಥಾನದ ಭಕ್ತಾದಿಗಳು ಉಪಸ್ಥಿತರಿದ್ದರು. ಮತ್ತಷ್ಟು ಸ್ಥಳೀಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ IP ನ್ಯೂಸ್ ಕನ್ನಡ.